ಹಾಯ್ ಎಲ್ಲರಿಗೂ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇವತ್ತು ತುಂಬನೇ ಈಜಿ ಹಾಗೂ ಟೇಸ್ಟಿ ಹೆಲ್ತಿಕರವಾದ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬನೇ ಸುಲಭವಾಗಿ ಮಾಡುವ ಅಲಸಂದಿ ಕಾಳು ದೋಸೆ ಹಾಗೂ ಅದರ ಜೊತೆ ಸೈಡ್ ಡಿಶ್ ಆಗಿ ಚಟ್ನಿ, ಕೆಂಪು ಚಟ್ನಿ. ಇದು ತುಂಬನೇ ಈಜಿ ಹಾಗೂ ಸಿಂಪಲ್ ಆದ ರೆಸಿಪಿ ಫ್ರೆಂಡ್ಸ್. ಇದಕ್ಕೆ ಒಂದು ಬಟ್ಟಲು ಅಲಸಂದಿ ಕಾಳನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಒಂದು ಬಟ್ಟಲು ಅಲಸಂದಿ ಕಾಳು ಅಂದರೆ 4 ಟೇಬಲ್ ಸ್ಪೂನಿನಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿ. ಅಂದರೆ ಚೆನ್ನಾಗಿ ಕ್ರಿಸ್ಪಿ ಹಾಗೂ ಸ್ಮೂತಾಗಿ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿಕೊಂಡು 1/4 ಟೇಬಲ್ ಸ್ಪೂನಿನಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕಿಕೊಳ್ಳಬೇಕು. ಮೆಂತ್ಯ ಕಾಳನ್ನು ಹಾಕಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ 2-3 ಟೈಮು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ಫ್ರೆಂಡ್ಸ್. ಇದು ಅಲಸಂದಿ ಕಾಳನ್ನು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಒಂದು 8 ತಾಸು ಚೆನ್ನಾಗಿ ನೆನೆಯಲು ಬಿಡಿ. ಅಲಸಂದಿ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ನೆನೆಯಲು ಬಿಡಿ. ಚೆನ್ನಾಗಿ ನೆಂದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಇದಕ್ಕೆ 1 ಮೆಣಸಿನಕಾಯನ್ನು ಹಾಕಿ, ಹಾಗೆ ಕೊತ್ತಂಬರಿ ಸೊಪ್ಪು ಅಥವಾ ನಿಮ್ಮ ಕಡೆ ಕೊತ್ತಂಬರಿ ಕಡ್ಡಿ ಇದ್ದರೂ ಕೂಡ ಹಾಕಿಕೊಳ್ಳಬಹುದು. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ 2 ಪೀಸ್ ಬೆಳ್ಳುಳ್ಳಿ ಹಾಗೂ ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದು ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಬಿಕೊಳ್ಳಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಹಾಗೆ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ, ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಬಲ್ಸ್ ಬರೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಆಗಲು ಬಿಡಿ. ಹಾಗೆ ಇದು ಸ್ವಲ್ಪ ಜಾಸ್ತಿ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಇದನ್ನು ಒಂದು 10 ನಿಮಿಷ ಹಾಗೆ ಬಿಡಿ. ಹಾಗೆ ಚಟ್ನಿ ಮಾಡುವುದಕ್ಕೆ ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ 4 ಅಥವಾ 5 ಟೇಬಲ್ ಸ್ಪೂನಿನಷ್ಟು ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ. ಇದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಕೂಡ ಹಾಕಿಕೊಳ್ಳಿ. ಜೀರಿಗೆಯನ್ನು ಹಾಕಿಕೊಂಡು ಇದು ಚೆನ್ನಾಗಿ ಫ್ರೈ ಮಾಡಿ. ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗಿರಬೇಕು, ಜಾಸ್ತಿ ಆದರೆ ಹೊತ್ತುತ್ತೆ. ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡ 1 ಈರುಳ್ಳಿಯನ್ನು ತೆಗೆದುಕೊಳ್ಳಿ ಹಾಗೂ ಸಣ್ಣದಾಗಿರುವ 2 ಟೊಮೆಟೊ ಅಥವಾ ಟೊಮೆಟೊ ಕಾಯಿಯನ್ನು ತೆಗೆದುಕೊಳ್ಳಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇರಿ. ಶೇಂಗಾ ಬೀಜ ಹೊತ್ತದ ಹಾಗೆ ಚೆನ್ನಾಗಿ ಫ್ರೈ ಮಾಡಿ. ಶೇಂಗಾ ಬೀಜ ಮೊದಲಿಗೆ ಸ್ವಲ್ಪ ಫ್ರೈ ಆಗುವಾಗ ಇದನ್ನು ಹಾಕಿಕೊಂಡರೆ ಕಪ್ಪಾಗುವುದಿಲ್ಲ. ಆ ಥರದಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1 ಬೆಳ್ಳುಳ್ಳಿ, ದೊಡ್ಡದು ಬೆಳ್ಳುಳ್ಳಿ ಇದ್ದರೆ 1 ಹಾಕಿ ಅಥವಾ ಚಿಕ್ಕದಿದ್ದರೆ 2 ಬೆಳ್ಳುಳ್ಳಿ ಹಾಕಿ 1 ಮುಟ್ಟಿಗೆಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕಿಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಶೇಂಗಾ ಬೀಜ, ಕೊತ್ತಂಬರಿ, ಜೀರಿಗೆ ಹಾಗೂ ಈರುಳ್ಳಿ, ನಿಮಗೆ ಬೇಕಾದರೆ ಟೊಮೆಟೊ ಕಾಯಿ ಇಲ್ಲಾಂದರೆ ಟೊಮೆಟೊ ಹಣ್ಣು ಕೂಡ ಯೂಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಿ. ಸಣ್ಣ ಉರಿಯಲ್ಲೇ ಬೇಯಿಸಿ. ಯಾಕಂದರೆ ಶೇಂಗಾ ಬೀಜ ಕಪ್ಪಾದರೆ ಚಟ್ನಿ ಟೇಸ್ಟು ಚೆನ್ನಾಗಿ ಬರುವುದಿಲ್ಲ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ 1/4 ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ 1 ಅರ್ಧ ಇಂಚಿನಷ್ಟು ಹುಣಸೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ಆರಲು ಬಿಡಿ. ಚೆನ್ನಾಗಿ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, 1.5 ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕಿ ಅಥವಾ ನಿಮಗೆ ಎಷ್ಟು ಟೇಸ್ಟಿಗೆ ತಕ್ಕಂತೆ ಹಾಕಿಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ 1.5 ಸ್ಪೂನ್ ಹಾಕಿ. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೈಸಾಗಿ ಚಟ್ನಿ ಹದಕ್ಕೆ ನುಣ್ಣಗೆ ರುಬ್ಬಿಕೊಳ್ಳಿ. ಇದನ್ನು ಒಂದು ಬಟ್ಟಲಿಗೆ ತೆಗೆದು ಇಟ್ಟುಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಒಂದು ಬಟ್ಟಲಿಗೆ ಹಾಕಿ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಸಾಸಿವೆ ಹಾಗೂ ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟು ಚಟ್ನಿಗೆ ಹಾಕಿದರೆ ತುಂಬಾ ಟೇಸ್ಟಿ ಹಾಗೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಕೆಂಪು ಚಟ್ನಿ ರೆಡಿ. ಇವಾಗ ನಾವು ರುಬ್ಬಿಟ್ಟುಕೊಂಡ ಹಿಟ್ಟನ್ನು ನೆನೆಯಲು ಬಿಟ್ಟಿದ್ದೀವಲ್ವ, ಆದ ಹಿಟ್ಟನ್ನು ತೆಗೆದುಕೊಂಡು ತವ ಇಟ್ಟು ಅದು ಚೆನ್ನಾಗಿ ತವ ಕಾದ ಮೇಲೆ ಹಿಟ್ಟನ್ನು ದೋಸೆ ಹಾಕಿ
ನೋಡಿ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ, ದಪ್ಪ ಬೇಕಂದರೆ ದಪ್ಪ ಕೂಡ ಹಾಕಿ, ತಿಳು ಬೇಕಂದರೆ ತಿಳು ಕೂಡ ಹಾಕಿಕೊಳ್ಳಿ. ನೋಡಿ ಈ ಥರದಲ್ಲಿ ಹಾಕಿ, ನಿಮಗೆ ಬೇಕಾದರೆ ತುಪ್ಪ ಅಥವಾ ಎಣ್ಣೆಯನ್ನು ಕೂಡ ಹಾಕಿಕೊಳ್ಳಬಹುದು, ಅಥವಾ ನಿಮಗೆ ಬೇಡ ಅಂದರೆ ಬಿಡಿ. ನೋಡಿ ಈ ಥರದಲ್ಲಿ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿ. ನಿಮಗೆ ಕ್ರಿಸ್ಪಿ ಬೇಕಂದ್ರೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ಸ್ಮೂತಾಗಿ ಕೂಡ ಬೇಕಂದರೆ ಸ್ಮೂತಾಗಿ ಕೂಡ ದೋಸೆ ಚೆನ್ನಾಗಿ ಬರುತ್ತೆ. ಅಲಸಂದಿ ಕಾಳು ದೋಸೆ ನೋಡಿ ಈ ಥರದಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನೋಡಿ ಇವಾಗ ಅಲಸಂದಿ ಕಾಳು ದೋಸೆ ರೆಡಿ. ಈ ದೋಸೆಯಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರುತ್ತದೆ. ಇದು ನೀವು ಯಾವಾಗಲೂ ಅಕ್ಕಿ ದೋಸೆ ತಿಂದು ಬೇಜಾರಾದಾಗ ಈ ಥರದಲ್ಲಿ ಡಿಫ್ರೆಂಟಾಗಿ ಕಾಳು ದೋಸೆ ಮಾಡಿಕೊಂಡರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಅಲಸಂದಿ ಕಾಳು ದೋಸೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ ನೋಡುತ್ತಿರುವ ಫ್ರೆಂಡ್ಸ್ ಹಾಗೆ ಒಂದ್ಸರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬೆಲ್ ಐಕಾನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಇನ್ನು ಮುಂದೆ ಕೂಡ ಆಹಾರವಾಹಿನಿ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.